ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈವರೆಗೆ 45ಕ್ಕೂ ಹೆಚ್ಚು ಜನ ಬಂಧನ ಆಗಿದೆ. 45ಕ್ಕೂ ಹೆಚ್ಚು ಜನರ ಬಂಧನ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಇವರ ವಿಚಾರಣೆ ಕೂಡ ಆಗ್ತಾ ಇದೆ. ಇತರ ರಾಜ್ಯಗಳೊಂದಿಗಿನ ಸಂಪರ್ಕಗಳ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಈಗ CBI ಅವರು ಬಂದಿದ್ದಾರಲ್ಲ, ಇದನ್ನು ಬುಡ ಸಮೇತ ಕಿತ್ತಾಕ್ಬೇಕು. ಇದನ್ನು ಇವತ್ತು 5 ರಾಜ್ಯಗಳಲ್ಲಿ 9 ಮಂದಿಯನ್ನು ಬಂಧಿಸಿದ್ದಾರೆ. ಕೇರಳ, ರಾಜಸ್ಥಾನ, ಉತ್ತರಾಖಂಡ್ನಲ್ಲಿ ಬಂಧನ ಆಗಿರ್ತಕ್ಕಂಥದ್ದು. ಇವರೇ ಪ್ರಶ್ನೆ ಪತ್ರಿಕೆಯನ್ನು ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥದ್ದು. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಮೊಬೈಲ್ನಲ್ಲಿ, ಈ ಥರ ಬರುತ್ತೆ ಕ್ವಶನ್ ಪೇಪರ್ಸ್ಗಳನ್ನ. ಏನು ಸುಲಭ ಇವಾಗ, ಇಡೀ ದೇಶವನ್ನು ಕನೆಕ್ಟ್ ಮಾಡ್ಬೋದು ಮೊಬೈಲ್ನಲ್ಲಿ. ಯಾವುದೋ ಒಂದು ಆ್ಯಪು, ವಾಟ್ಸಪ್ಪು, ಮೆಸೆಂಜರು, ಯಾವುದ್ರಲ್ಲ ಒಂದ್ರಲ್ಲಿ ಕಳಿಸಿದ್ರೆ ಮುಗಿದೋಯ್ತು. ಅದು ಏನು 5-5 ಲಕ್ಷ ಅಂತಾರೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದು ಸರ್ಕ್ಯುಲೇಟ್ ಆಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಇಡೀ ದೇಶದಲ್ಲಿ ನಡೀತಕ್ಕಂಥ ಎಕ್ಸಾಮನ್ನು ಹೆಂಗೆ ಇದನ್ನು ಇಷ್ಟು ಸುಲಭಕ್ಕೆ ಬಿಡ್ತಾರೆ ಇವರು? ಪ್ರಶ್ನೆ ಪತ್ರಿಕೆ ಹೆಂಗೆ ಇದು ಲೀಕ್ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಯಾರು ಇದರ ಮಾಸ್ಟರ್ ಮೈಂಡ್ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಈ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಯಾರು ಲೀಕ್ ಮಾಡ್ತಾ ಇದ್ದಾರೆ, ಹೆಂಗೆ? ಈಗ ನಮ್ಮಲ್ಲೂ ಕೂಡ SSLC, PUC ಈ ಹಿಂದೆ ಎಲ್ಲ ಉದಾಹರಣೆಗಳಿದೆ. ಸೊ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ 5-6 ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಾಸ್ಟರ್ ಮೈಂಡ್ ಹೆಸರು ಮನೀಶ್ ಯಾದವ್ ಅಂತ ಅಂದ್ಬಿಟ್ಟು ಮಾಸ್ಟರ್ ಮೈಂಡ್ ಹೆಸರು. ಪ್ರಶ್ನೆ ಪತ್ರಿಕೆ ಹಂಚಿದ್ದ ರಾಕೇಶ್ ಮಂಡಾವರಿಯ ಬಂಧನವಾಗಿದೆ. ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗ್ ವೇಳೆನೇ ಸೋರಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಅಲ್ಲೇ ಆಗೋದು, ಯಾವಾಗಲೂ ಕ್ವಶನ್ ಪೇಪರ್ ಪ್ರಿಂಟ್ಗೆ ಹೋಗುತ್ತಲ್ಲ, ಅಲ್ಲೇ ಆಗ್ತಕ್ಕಂಥದ್ದು. ಅವರೇ ಆ ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗ್ ಪ್ರೆಸ್ ಅವ್ರು ಇರ್ತಾರಲ್ಲ, ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ಅಲ್ಲೇ ಡೀಲ್ಗಳಾಗಿರ್ತವೆ. ಹಾಗಾಗಿ ಇದರ ಮಾಸ್ಟರ್ ಮೈಂಡ್ಗಳನ್ನ ಈಗಾಗಲೇ ಸರ್ಕ್ಯುಲೇಟ್ ಮಾಡಿದವ್ರನ್ನ ಬಂಧಿಸಿದ್ದಾರೆ. ದೊಡ್ಡ ನೆಟ್ವರ್ಕ್ ನನ್ನ ಪ್ರಕಾರ ಇದು, ಸಣ್ಣ ಪುಟ್ಟ ಜಾಲ ಅಲ್ಲ. ಯಾರೋ ದೊಡ್ಡ, ಯಾಕೆಂದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿರ್ತಕ್ಕಂಥದ್ದು. ಇಡೀ ಇಂಡಿಯಾ ಅಂದರೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಸೊ ಹಾಗಾಗಿ ಇವರು ಯಾರು ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚುವ ಕೆಲಸ ಈಗ CBIನವ್ರು ಮಾಡಬೇಕು.